ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಜೆಡಿಎಸ್ ಇಂದಲೂ ಕೂಡ ಇವತ್ತು ನಿಮ್ಮ ನೇತೃತ್ವದಲ್ಲಿ ಏನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ? ಇದು ಜೆಡಿಎಸ್ ಪಕ್ಷದ ವತಿಯಿಂದ ಅಂತ ಏನಿಲ್ಲ. ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಿಂದ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಲಿಕ್ಕೆ ವೀರೇಂದ್ರ ಹೆಗಡೆಜಿಯವರಿಗೆ ವಿಶೇಷವಾಗಿ ನಾವೆಲ್ಲರೂ ಆರಾಧಿಸ್ತಕ್ಕಂಥ ಮಂಜುನಾಥೇಶ್ವರನಿಗೆ ಯಾವುದೇ ಕಳಂಕ ತಟ್ಟದೇ ಇರಲಿ ಅಂತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಹುತೇಕ ಮಂಜುನಾಥೇಶ್ವರನ ಭಕ್ತರು 2 ಜಿಲ್ಲೆಯಿಂದ ಪಕ್ಷಾತೀತವಾಗಿ ಇವತ್ತು ನಾವು ಕಾರ್ಯಕ್ರಮ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ಮೈಸೂರು ಜಿಲ್ಲೆಯ ನೂರಾರು ಭಕ್ತರು ನೂರಾರು ಕಾರುಗಳಲ್ಲಿ ಈಗಾಗಲೇ ಬಂದು ಇಲ್ವಾಲ್ದಲ್ಲಿ ಗ್ಯಾದರ್ ಆಗಿದ್ದಾರೆ. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಈಗಾಗಲೇ ಮಂಡ್ಯ ನಗರ ಕಡೆಯಿಂದ ಅವರು ನೇರವಾಗಿ ಬಳಗೊಳದ ಮೇಲೆ ಬರ್ತಾ ಇದ್ದಾರೆ. ಇವತ್ತು KR-ಪೇಟೆ ಪಾಂಡುಪುರದ ಈ ಭಾಗದಿಂದ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೊರಟಿದ್ದೀವಿ. ಬಹುತೇಕ ಸಾವಿರಾರು ಜನ ಇವತ್ತು ಆ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಪರಮಾತ್ಮನ ದರ್ಶನ ಪಡೆದು ವೀರೇಂದ್ರ ಹೆಗಡೆಜಿಯವರಿಗೆ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸರ್, ಒಂದು 50-60 ವರ್ಷದಿಂದ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ಅವ್ರ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದೆ. ಈ ಸಮಯದಲ್ಲಿ ಭಕ್ತರು ಅವ್ರ ಜೊತೆ ನಿಲ್ಲುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? 100ಕ್ಕೆ 1000 ಭಾಗ ಭಾಳ ಬಹುಮುಖ್ಯವಾದಂಥ ಪ್ರಶ್ನೆ. ಇವತ್ತು ಬಹುತೇಕ ನನ್ನ ಗ್ರಾಮಾಂತರ ಪ್ರದೇಶದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕವಾದಂಥ ಸದೃಢತೆಯನ್ನು ಕೊಡುವಂಥ ಕೆಲಸವನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಜಿಯವರು ಆ ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಶಕ್ತಿಯನ್ನು ಆರ್ಥಿಕವಾಗಿ ಹೆಣ್ಮಕ್ಳ ಭವಿಷ್ಯ ರೂಪಿಸುತ್ತೆ ತುಂಬಿದ್ದಾರೆ. ಇವತ್ತು ಬಡ ಕುಟುಂಬಗಳು ನೆಮ್ಮದಿಯಿಂದ ಇವತ್ತೇನು ಬದುಕು ಮಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗಡೆಜಿಯವರ ಪಾತ್ರ ಭಾಳ ಮುಖ್ಯವಾದಂಥದ್ದು. ಆ ಕಾರಣಕ್ಕೋಸ್ಕರ ಇಂಥ ಸಮಾಜಮುಖಿ ಕೆಲಸ ಮಾಡುವಂಥ ಇಂಥ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಬೆಂಬಲ ಕೊಡಬೇಕು. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ರೈತರ ಬದುಕು ಹಸನಾಗಲಿಕ್ಕೋಸ್ಕರ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕೆಲಸ. ನಾನು ಮೈನರ್ ಇರಿಗೇಷನ್ ಮಿನಿಸ್ಟ್ರಾಗಿ ಅವತ್ತು ನಾನೇ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 92 ಕೋಟಿಗಳನ್ನು ಸರ್ಕಾರದಿಂದ ಹಣದ ಚೆಕ್ಕನ್ನು ಬಿಡುಗಡೆ ಮಾಡಿ ಅವರು ಕೊಟ್ಟು ವಿಶೇಷವಾಗಿ ಅದರ 3 ಪಟ್ಟು ಜಾಸ್ತಿ ಹಾಕಿ ಇಡೀ ರಾಜ್ಯಾದ್ಯಂತ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಟ್ರು. ಯಾವುದೇ ನಿರೀಕ್ಷೆ ಇಲ್ಲದೆ ಇಂಥ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ವೀರೇಂದ್ರ ಹೆಗಡೆಜಿಯವರಿಗೆ ಇವತ್ತು ಮಾನಸಿಕವಾಗಿ ಕುಗ್ಸುವಂಥ ಒಂದು ಷಡ್ಯಂತ್ರ ಏನು ನಡೆದಿದೆ. ಭಾಳ ಜನ ಏನು ಬುರುಡೆ ಇಟ್ಕೊಂಡು ಅವರಿಗೆಲ್ಲ ಇವತ್ತು ಮಂಗಳಾರತಿ ಆಗಿದೆ. ಆ ಪರಮಾತ್ಮ ಮಂಜುನಾಥೇಶ್ವರ ಅವರನ್ನು ಭಸ್ಮ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು SIT ರಚನೆ ಮಾಡಿ ಇರೋ ಸತ್ಯನ ಹೊರತೆಗೆದದ್ದೇ ಒಂದು ಭಕ್ತರಿಗೆ ಒಂದು ಸಮಾಧಾನ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಈ ಕೆಟ್ಟ ವ್ಯವಸ್ಥೆ ಯೂಟ್ಯೂಬರ್ಸು ಅವರು ಇವರು ಇವತ್ತೇನಾದರೂ ಬಹುತೇಕ ನಾನಾದರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಹೇಳ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಅದನ್ನು ದೊಡ್ಡದು ಮಾಡ್ತೀರಿ. ಇವನು ಯಾರೋ ಒಬ್ಬ ಯೂಟ್ಯೂಬರ್ ಇಷ್ಟು ಇವತ್ತು ಹಿಂದೂಗಳ ಆರಾಧಿಸ್ತಕ್ಕಂಥ ದೇವಸ್ಥಾನದ ಬಗ್ಗೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡಲ್ಲ, ಅಟ್ಲೀಸ್ಟ್ ನೀವಾರೋ ಅವನು ಬುದ್ಧಿ ಕಲಿಸ್ಬೇಕು. ಈ ಕೆಲಸವನ್ನು ನಮ್ಮ ಮುಸ್ಲಿಂ ಸಮುದಾಯದ ಮುಖಂಡರುಗಳೇ ಇಂಥ ಅಯೋಗ್ಯರಿಗೆ ಬುದ್ಧಿ